ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮೊಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ। ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ SSC GD ರಿಸಲ್ಟ್ ಇವತ್ತಿನ ದಿನ ಬಂದಿದೆ। ಈ ಒಂದು ರಿಸಲ್ಟ್ ಒಳಗೆ ಕಟ್ ಆಫ್ ಎಷ್ಟಿದೆ, ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ವಿ, ನಮ್ದು ಎಲ್ಲಿ ಮಿಸ್ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ। ಯಾರಾದರೂ ಮೊದಲ ಬಾರಿ ನಮ್ಮ ಒಂದು ವಿಡಿಯೋನ ವೀಕ್ಷಿಸ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ SSC GD ಎಕ್ಸಾಮ್ ಬರೆದಿದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ। ನೋಡ್ತಾ ಇರಬಹುದು SSC GD ಇವತ್ತಿನ ದಿನ ರಿಸಲ್ಟ್ ಬಂದಿದೆ। ಸೊ ಸಾಕಷ್ಟು ಜನ ಅಭ್ಯರ್ಥಿಗಳು ಭಾಳ ದಿನದಿಂದ ವೇಟ್ ಮಾಡ್ತಾ ಇದ್ರಿ ರಿಸಲ್ಟ್ ಯಾವಾಗ ಬರ್ತದೆ ಅಂತ ಸಾಕಷ್ಟು ಕಮೆಂಟ್ಗಳು ಕೂಡ ಇನ್ಸ್ಟಾಗ್ರಾಮ್ದಾಗ, ವಾಟ್ಸಪ್ ಒಳಗೆ ಮತ್ತು ಯೂಟ್ಯೂಬ್ ಒಳಗೂ ಕೂಡ ಕಮೆಂಟ್ಗಳನ್ನ ತಿಳಿಸ್ತಾ ಇದ್ರಿ, ಕಾಲ್ ಮಾಡಿ ಕೂಡ ಕೇಳ್ತಾ ಇದ್ರಿ। ಸೊ ನಿಮ್ಮ ಒಂದು ಬಹುದಿನದ ಒಂದು ಆಸೆಯನ್ನು ಇವತ್ತಿನ ದಿನ ನಮ್ಮ ಕೇಂದ್ರ ಸರ್ಕಾರದವರು ಈಡೇರಿಸಿದ್ದಾರೆ। ಇದ್ರ ಬಗ್ಗೆ ನಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇತ್ತು, ನಾವು ಎಲ್ಲಿ ಮಿಸ್ ಮಾಡ್ಕೊಂಡಿವಿ, ಇವತ್ತು ಕಟ್ ಆಫ್ ಎಷ್ಟು ನಿಂತಿದೆ, ನಮ್ಮ ಪ್ರಿಪ್ರೇಷನ್ ಎಲ್ಲಿ ಮಿಸ್ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ಅನಲೈಸಿಸ್ ಮಾಡ್ಕೋತಾ ಹೋಗೋಣ। ಸೊ ಇವತ್ತಿನ ದಿನ SSC ರಿಸಲ್ಟ್ ಬಂದಿದೆ। ಸೊ ಯಾವ್ಯಾವ ಪೋಸ್ಟ್ಗಳನ್ನ ಇಲ್ಲಿ ಕರೆದಿದ್ದಾರೆ ನೋಡ್ಬೋದು, 1, 2, 3, 4, 5, 6, 7 ಪೋಸ್ಟ್ಗಳಿಗೆ ಎಕ್ಸಾಮ್ ನಡೆದಿತ್ತು। ಇಲ್ಲಿ ಯಾವ್ಯಾವುದಕ್ಕೆ ಪ್ರಿಪ್ರೇಷನ್ ಇದೆಯಪ್ಪ, BSF ಆಗಿರ್ಬೋದು, CICF ಆಗಿರ್ಬೋದು, CRPF ಆಗಿರ್ಬೋದು, SSB ಆಗಿರ್ಬೋದು, ITBP ಆಗಿರ್ಬೋದು, AR ಅಸ್ಸಾಂ ರೈಫಲ್ ಆಗಿರ್ಬೋದು, SSF ಆಗಿರ್ಬೋದು, ಈ ಒಂದು ಪೋಸ್ಟ್ಗಳಿಗೆ ಮೆರಿಟನ್ನು ಬಿಟ್ಟಿದ್ದಾರೆ। SSC ಎಕ್ಸಾಮ್ ನಡೆಸಿತ್ತು। ಅದೇ ರೀತಿಯಾಗಿ ನೋಡ್ಬೋದು ನೀವು ನೆಕ್ಸ್ಟ್ ಇಲ್ಲಿಗೆ ಕಟ್ ಆಫ್ ಎಷ್ಟಿದೆ, ಕ್ಯಾಂಡಿಡೇಟ್ ಎಷ್ಟಿದ್ರು ಅನ್ನೋದ್ರ ಬಗ್ಗೆ SSCಗೆ ನಮ್ದು SC ಕ್ಯಾಟಗರಿದವ್ರು ಇದ್ರೆ ನಮ್ದು ಮಾರ್ಕ್ಸ್ ಎಷ್ಟಿರ್ಬೇಕು ರೀ, 138। ಎಷ್ಟು ರೀ, 138ಕ್ಕಿಂತ ಮಾರ್ಕ್ಸ್ ಯಾರು ಜಾಸ್ತಿ ತೊಗೊಂಡಿರ್ತಾರೆ ಅವರೆಲ್ಲರೂ ಫಿಸಿಕಲ್ ಕ್ವಾಲಿಫೈ ಆಗಿರ್ತಾರೆ, ಫೈನಲ್ ಮೆರಿಟ್ ಒಳಗೆ ಬಂದಿರ್ತಾರೆ। ಯಾಕಪ್ಪ ಅಂದರೆ ಈ ಸಲ SSC ರಿಸಲ್ಟ್ ಒಳಗೆ ಒಂದು ಮೆರಿಟ್ ಹೆಚ್ಚಿನ ಪ್ರಮಾಣದಾಗ ನಿಂತಿದೆ। ಯಾಕಂದ್ರೆ ಆಯಾ ಪ್ರದೇಶಕ್ಕೆ ತಕ್ಕಂಗೆ ಅವ್ರವ್ರ ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮ್ ಬರೆದಿದ್ರು। ನಮ್ಮ ಕರ್ನಾಟಕದವ್ರಿಗೂ ಕೂಡ ಕನ್ನಡ ಒಳಗೆ ಎಕ್ಸಾಮ್ ಇತ್ತು। ಅದಕ್ಕೆ ಏನಾಗಿದೆ ಅಂದರೆ ಈ ಸಲ ಮೆರಿಟ್ ಹೆಚ್ಚು ನಿಂತಿದೆ। ಸೊ ಮೆರಿಟ್ ಹೆಚ್ಚು ನಿಂತಿದೆ, ಸಾಕಷ್ಟು ಜನ ಅಭ್ಯರ್ಥಿಗಳು ಕಾಲು ಮಾಡ್ತಾ ಇದ್ರು, ಸರ್ ನಾವು ಪಾಸ್ ಆಗಿದ್ದೀವಿ, ಯಾವ ಪಾಸ್ ಆಗಕ್ಕೆ ಅನುಕೂಲ ಆಯ್ತದೆ, ಮ್ಯಾಥ್ಸು ರೀಸನಿಂಗು ಯಾರು ಹೆಚ್ಚಿಗೆ ಫೋಕಸ್ ಮಾಡಿ ಸ್ಟಡಿ ಮಾಡಿದ್ರು ಅವ್ರದ್ದೆಲ್ಲರದ್ದು ಕೂಡ ಸ್ಕೋರ್ ಚೆನ್ನಾಗಾಗಿದೆ। ಸೊ SC ಅಭ್ಯರ್ಥಿಗಳದ 138 ಅಂಕಗಳಿಗಿಂತ ಹೆಚ್ಚು ಬಿದ್ದರೆ ಅವ್ರು ಕ್ವಾಲಿಫೈ ಆಗಿದ್ದರು। ಅದೇ ರೀತಿಯಾಗಿ ST 130 ಅಂಕಗಳು, OBCದವರು 144 ಆಗಿರ್ಬೋದು, EWS ಸರ್ಟಿಫಿಕೇಟ್ ಇದ್ದವರ 143 ಅಂಕಗಳು, UR 146, ESM 62 ಅಂಕಗಳಿಗಿಂತ ಹೆಚ್ಚು ಬಿದ್ದಿರಬೇಕು। ಪಾರ್ಟ್ A, ಪಾರ್ಟ್ B ಡೇಟ್ ಆಫ್ ಬರ್ತ್ ಮೇಲೆ ಈ ಒಂದು ಮೆರಿಟ್ನ ತೊಗೊಂಡರು। ನೆಕ್ಸ್ಟ್ ಅದೇ ರೀತಿಯಾಗಿ ಕ್ಯಾಂಡಿಡೇಟ್ ಅವೈಲೇಬಲ್ EWS ಒಳಗೆ ಎಷ್ಟು ಜನ ಕ್ಯಾಂಡಿಡೇಟ್ ಅದಾರ ಅಂದರೆ 3096 ಜನ ಅದಾರು। SC ಒಳಗೆ 5984 ಅದಾರು, ST ಒಳಗೆ 3696 ಅದಾರು, UR ಒಳಗೆ 17000 ಅದಾರು, ನೆಕ್ಸ್ಟ್ OBC ಒಳಗೆ 8410 ಅದಾರು, ಟೋಟಲ್ 38000। ಮೊದಲ ಪೋಸ್ಟ್ ಅಪ್ಲಿಕೇಶನ್ ಹಾಕಿದ ನಂತರ ಎಕ್ಸಾಮ್ ಬರೆದ ನಂತರ ಪೋಸ್ಟ್ಗಳು ಕಡಿಮೆ ಇದ್ವು, ಇವಾಗ ರಿಸಲ್ಟ್ ಒಳಗೆ ಪೋಸ್ಟ್ಗಳನ್ನ ಇನ್ಕ್ರೀಸ್ ಮಾಡಿದರು। ಅದ್ರ ಬಗ್ಗೆನೂ ಕೂಡ ನೆಕ್ಸ್ಟ್ ಮಾತಾಡೋಣ। ನೆಕ್ಸ್ಟ್ ನೋಡ್ಬೋದು ಏನದಪ್ಪ ಅಂದ್ರೆ ಇದು ಮೇಲ್ ಕ್ಯಾಂಡಿಡೇಟ್ ಇಷ್ಟೊತ್ತನ ಮಾತಾಡಿದ್ರೆ ನಾವು ಟೋಟಲ್ ಆಗಿ ಮೇಲ್ ಪುರುಷ ಅಭ್ಯರ್ಥಿಗಳು ಎಷ್ಟಿದಾರೆ ಅಂದರೆ SSF ಒಳಗಾಗಿರ್ಬೋದು, ಇಲ್ಲಿ ನೋಡ್ಬೋದು SC ಒಳಗೆ ಎಷ್ಟಿದಾರೆ ರೀ 495, ST ಒಳಗೆ ಇಲ್ಲಿ ಕೊಟ್ಟಿದ್ದಾರೆ SSF ಬಗ್ಗೆ। ನೆಕ್ಸ್ಟ್ ನೋಡ್ಬೋದು ನಾವು ಇದೆಲ್ಲ ಜಸ್ಟ್ ಇದದ PDF। ನೆಕ್ಸ್ಟ್ ನಮ್ಮ ಕರ್ನಾಟಕದ ಬಗ್ಗೆ ಬಂದ್ಬಿಡೋಣ ಡೈರೆಕ್ಟ್ ಆಗಿ। ಸೊ ಅದೇ ರೀತಿಯಾಗಿ ನಿಮ್ದು ಇದ್ರ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಅವ್ರು SSCದ ವೆಬ್ಸೈಟ್ ಕೊಟ್ಟಿದ್ದಾರೆ। ಕರ್ನಾಟಕ ಅಭ್ಯರ್ಥಿಗಳದ ಸ್ಕೋರ್ ಎಷ್ಟದ, ಯಾವ ರೀತಿ ಕಟ್ ಆಫ್ ನಿಂತಿದೆ ನೋಡ್ಬೋದು। ಕರ್ನಾಟಕದ ಇಲ್ಲಿ ಕಾಣ್ತಾ ಇದೆ ಜನರಲ್ ಏರಿಯಾದಾಗ EWS ಇದ್ರೆ 104 ಅಂಕಗಳು, ಎಷ್ಟು ರೀ 104 ಅಂಕಗಳು। ಅದೇ ರೀತಿಯಾಗಿ ಕರ್ನಾಟಕದಾಗ OBC 288, SC 152, ST 72, UR 400। ಸೊ ಇದು ಎದ್ರ ಬಗ್ಗೆ ಅಂತ ಒಂದ್ಸಲ ನೋಡ್ಕೊಂಡ್ಬಿಡ್ರಿ। ಇದು ಎದ್ರ ಬಗ್ಗೆ ಹೇಳಿದಾರೆ ಅಂದ್ರೆ ಫಸ್ಟ್ ಕಾಲಮ್ ಒಳಗೆ ನಮ್ದು ಏರಿಯಾ ಬಗ್ಗೆ ಹೇಳಿದ್ದಾರೆ। ಎದ್ರ ಬಗ್ಗೆ, ಏರಿಯಾ ಬಗ್ಗೆ, ಎದ್ರ ಬಗ್ಗೆ ಇದೆ ರೀ ಕ್ಯಾಟಗರಿ, ಕ್ಯಾಂಡಿಡೇಟ್ಸು, ಮಾರ್ಕ್ಸು, ಕಟ್ ಆಫ್ ಎಷ್ಟು ನಿಂತಿದೆ। ಸೊ ನಮ್ದು ಕಟ್ ಆಫ್ ಎಷ್ಟು ನಿಂತಿದೆ ಅಂದರೆ ಕರ್ನಾಟಕದ ಜನರಲ್ EWS 27, ಎಷ್ಟು 27 ಅಂಕಗಳು। ಪಾರ್ಟ್ A, ಪಾರ್ಟ್ B ಅಂತ 2 ಡಿವೈಡ್ ಇರ್ತದೆ, ಅದರೊಳಗೂ ಕೂಡ ನಿಮ್ದು ಡೇಟ್ ಆಫ್ ಬರ್ತ್ ಮೇಲೆ ನಿಂತಿದೆ। ಸೊ ಯಾರ್ದೆಲ್ಲ ಅಭ್ಯರ್ಥಿಗಳದ ಫಿಸಿಕಲ್ ಕ್ವಾಲಿಫೈ ಆಗಿದ್ದಿಲ್ಲ ಅವ್ರಿಗೆ ನಮ್ಮ ಸಂಸ್ಥೆಯೊಳಗೆ ಫ್ರೀ ಆಗಿ SSC GDದ ಫಿಸಿಕಲ್ ಸ್ಟಾರ್ಟ್ ಇರ್ತದೆ। SSC GD ಫಿಸಿಕಲ್ ನೀವು ಏನಾದರೂ ಪಾಸ್ ಆಗಬೇಕಾಗಿತ್ತಂದ್ರೆ ನಿಮ್ದು ಏನಿರ್ತದಪ್ಪ 5 ಕಿಲೋಮೀಟರ್ ರನ್ನಿಂಗ್ ಇರ್ತದೆ। ಎಷ್ಟಿರ್ತದೆ ರೀ 5 ಕಿಲೋಮೀಟರ್ ರನ್ನಿಂಗ್ ಇರ್ತದೆ। ರನ್ನಿಂಗ್ ಪಾಸ್ ಆದ ನಂತರ ನಿಮ್ದು ಏನು ಮಾಡ್ತಾರೆ ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಮಾಡ್ತಾರೋ, ನೆಕ್ಸ್ಟ್ ಹೈಟ್ ಮೆಜರ್ಮೆಂಟ್ ಮಾಡ್ತಾರೋ, ಇವೆರಡು ಆದ ನಂತರ
ಮೆಡಿಕಲ್ ಬಗ್ಗೆನೂ ಚೆಕ್ ಮಾಡ್ತಿರ್ತಾರೋ ಇದ್ರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋನ ನಮ್ಮ ಸಂಸ್ಥೆ ಯೂಟ್ಯೂಬ್ ಚಾನಲ್ ಒಳಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಇನ್ನೂ ಏನಾದರೂ ನಿಮಗೆ ಡೌಟ್ಗಳಿದ್ದು ಅಂದರೆ ನಮ್ಮ ಸಂಸ್ಥೆ ಅಧಿಕೃತ ನಂಬರ್ ಆಗಿರ್ತಕ್ಕಂಥ 8088223005 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಏನಾದರೂ ಡೌಟ್ ಇದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಒಳಗೂ ಮೆಸೇಜ್ ಮಾಡ್ಬೋದು. ಈ ನಂಬರ್ಗೆ ವಾಟ್ಸಪ್ ಅದ್ರಾಗೂ ಕೇಳ್ಬೋದು. ನಮ್ಮ ಸಂಸ್ಥೆ ಒಳಗೆ ಫ್ರೀಯಾಗಿ ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಮಾಡಿರ್ತೀವಿ. ಈ ಒಂದು ಫಿಸಿಕಲ್ ಬ್ಯಾಚ್ ಒಳಗೆ 5 ಕಿಲೋಮೀಟರ್ ರನ್ನಿಂಗ್ನ ಯಾವ ರೀತಿ ಟೈಮಿಂಗ್ ಕವರ್ ಮಾಡಬೇಕು 100% ಆಗಿ ಟೈಮಿಂಗ್ನ ಕವರ್ ಮಾಡಿಕೊಡ್ತೀವಿ. ಜಸ್ಟ್ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಮೆಡಿಕಲ್ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮಗೆ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದನ್ನು 100% ವಿಶ್ವಾಸದಿಂದ ಹೇಳಿದ್ನು ಕ್ಲಿಯರ್ ಮಾಡಿ ಕೊಡ್ತೀವಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಫಿಸಿಕಲ್ ಕ್ವಾಲಿಫೈ ಆಗಿದ್ರೆ ನಮ್ಮ ಸಂಸ್ಥೆಗೆ ಅವರಿಗೆ ಜಾಯಿನ್ ಆಗಕ್ಕೆ ಹೇಳಿ ಅವರ ಒಂದು ಕನಸನ್ನು ಸಾಕಷ್ಟು ಎಫರ್ಟ್ ಹಾಕಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಎಲ್ಲರೂ ಸೇರಿ ಎಫರ್ಟ್ ಹಾಕಿ ಫಿಸಿಕಲ್ ಕೂಡ ಕ್ಲಿಯರ್ ಮಾಡೋಣ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಈ ಒಂದು ವಿಡಿಯೋ ಮೂಲಕ ಕೊಡ್ತಾ ಇದ್ದೀವಿ. ಜೈ ಹಿಂದ್.